ನನ್ನ ಹೆಸರು ಪವಿತ್ರ. ವೆಲ್ಕಮ್ ಟು ಪವಿತ್ರ ಪ್ಯಾರಡೈಸ್. ನಾನು ಇವತ್ತು ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ವಾರ ಪೂರ್ತಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆನೇ ಹೇಳ್ತೀನಿ. ತುಂಬಾ ಹತ್ರ ಇದೆ. ಅಪ್ಲಿಕೇಶನ್ ಫಿಲ್ ಮಾಡೋ ಲಾಸ್ಟ್ ಡೇಟ್ಸ್, ಅದಕ್ಕೋಸ್ಕರ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಬಂದ್ಬಿಟ್ಟು ಇಂಡಿಯನ್ ಪೋಸ್ಟ್ ಆಫೀಸ್ ಅಲ್ಲಿ ಸ್ಟಾಫ್ ಕಾರ್ ಡ್ರೈವರ್ ಬಗ್ಗೆ ಹೇಳ್ತಾ ಇದ್ದೀನಿ. ಇನ್ನೊಂದು ಬಂದ್ಬಿಟ್ಟು ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಫಸ್ಟ್ ಇಂಡಿಯನ್ ಪೋಸ್ಟ್ ಆಫೀಸ್ ಸ್ಟಾಫ್ ಕಾರ್ ಡ್ರೈವರ್ ಬಗ್ಗೆ ಹೇಳ್ತಾ ಇದ್ದೀನಿ. 27 ಪೋಸ್ಟ್ ಇದೆ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. 14th ಮೇ ಲಾಸ್ಟ್ ಡೇಟ್ ಅಂತ ಹೇಳ್ತಾ ಇದ್ದಾರೆ. ಇದು ಆನ್ಲೈನ್ ಅಲ್ಲ, ಅಲ್ಲೇ ಹೋಗಿ ಕೆಲಸ ಮಾಡಬೇಕು. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್. ಲೊಕೇಶನ್ ಬಂದ್ಬಿಟ್ಟು ಅಕ್ರಾಸ್ ಇಂಡಿಯಾ. ಸೆಲೆಕ್ಷನ್ ಪ್ರಾಸೆಸ್ ಬಂದ್ಬಿಟ್ಟು ಥಿಯರಿ ಟೆಸ್ಟ್ ಮತ್ತೆ ಡ್ರೈವಿಂಗ್ ಟೆಸ್ಟ್ ಇರುತ್ತೆ. www.indianpost.government.in ಅಲ್ಲಿ. ನ್ಯಾಷನಾಲಿಟಿ ಬಂದ್ಬಿಟ್ಟು ಇಂಡಿಯನ್ ಸಿಟಿಸನ್ ಆಗಿರ್ಬೇಕು. ಅವರು ಬೇರೆ ಸ್ಟೇಟ್ ಆಗಿರಬಾರ್ದು. ಎಜುಕೇಶನ್ ಕ್ವಾಲಿಫಿಕೇಶನ್ ಇಂಡಿಯನ್ಸ್ ಬೇರೆ ದೇಶದವರಾಗಿರ್ಬಾರ್ದು, ಇಂಡಿಯನ್ ಸಿಟಿಸನ್ ಮಾತ್ರ ಆಗಿರ್ಬೇಕು. ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದು ಮಿನಿಮಮ್ 10th and 12th ಪಾಸ್ ಅಂತ ಕೇಳಿದ್ದಾರೆ. ಎಕ್ಸ್ಪೀರಿಯನ್ಸ್ ಬಂದು ಲೈಟ್ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಮಿನಿಮಮ್ 10 years ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ ಅವರು. ಕ್ಲೀನ್ ಡ್ರೈವಿಂಗ್ ಕಲ್ತಿರೋರಿಗೆ ಮೊದಲನೇ ಆದ್ಯತೆ ಅಂತ ಹೇಳ್ತಾರೆ. ಇಲ್ಲಿ ಗೌರ್ಮೆಂಟ್ ಜಾಬ್ಸ್ ಅಲ್ಲಿ ಬೆನಿಫಿಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಹೆಲ್ತ್ ಇನ್ಶೂರೆನ್ಸ್, ಪ್ರಾವಿಡೆಂಟ್ ಫಂಡ್ ಮತ್ತು ಪೆನ್ಷನ್ ಪ್ಲಾನ್ಸ್ ಇರುತ್ತೆ. ಏಜ್ ಲಿಮಿಟ್ ಬಂದ್ಬಿಟ್ಟು 20 to 30 years ಓಲ್ಡ್ ಆಗಿರಬೇಕು. ಇದರಲ್ಲಿ 2 ಟೆಸ್ಟ್ ಇರುತ್ತೆ. ಒಂದು ಟೆಸ್ಟ್ ಬಂದ್ಬಿಟ್ಟು ಡ್ರೈವಿಂಗ್ ಟೆಸ್ಟ್ ಅಂಡ್ ಇನ್ನೊಂದು ಬಂದ್ಬಿಟ್ಟು ರಿಟರ್ನ್ ಟೆಸ್ಟ್ ಆಪ್ಷನಲ್. ಇದು ಅವರು ಟ್ರಾಫಿಕ್ ರೂಲ್ಸ್ ಬಗ್ಗೆ ಮತ್ತೆ ಸೇಫ್ಟಿ ರೂಲ್ಸ್ ಬಗ್ಗೆ ಅವರು ಕೇಳ್ತಾರೆ, ಬೇರೆ ಏನು ಇರಲ್ಲ. ಅಪ್ಲಿಕೇಶನ್ ಬಂದ್ಬಿಟ್ಟು OBC ಜನರಲ್ ಮತ್ತೆ SC ST ಬೇರೆ ಬೇರೆ ಫೀಸ್ ಇರುತ್ತೆ. ಸ್ಪೀಡ್ ಪೋಸ್ಟ್ ಮತ್ತೆ ರಿಜಿಸ್ಟರ್ ಪೋಸ್ಟಲ್ ಮಾತ್ರ ಅಪ್ಲಿಕೇಶನ್ ಫಿಲ್ ಮಾಡಬೇಕು. ಇದು ಆನ್ಲೈನ್ ಅಲ್ಲಿ ಎಲ್ಲೂ ಸಿಗೋದಿಲ್ಲ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇರುತ್ತೋ ಅವರು ಪ್ಲೀಸ್ ಅಪ್ಲೈ ಮಾಡಿ. ನಾನು ಎರಡನೇದು ಬಂದ್ಬಿಟ್ಟು ಇಲ್ಲಿ ಹೇಳಕ್ ಬಂದಿರೋದು ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ಸ್ ಮಾತ್ರ. ಇದು 38 ವೇಕೆನ್ಸೀಸ್ ಇದೆ. ಇದು 2023-24 ಅಲ್ಲಿ ನಾರ್ದರ್ನ್ ರೈಲ್ವೇಸ್. ಅಪ್ಲಿಕೇಶನ್ ಫಿಲ್ ಮಾಡಬೇಕು. ಒಂದು ಗೇಮ್ಗೆ ಒಂದು ಅಪ್ಲಿಕೇಶನ್ ಇರುತ್ತೆ. ಡಿಫ್ರೆಂಟ್ ಗೇಮ್ಸ್ಗೆ ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಇರುತ್ತೆ. ಇದು 16/4/2024 ಅಪ್ಲಿಕೇಶನ್ ಕೊಡ್ತಾ ಇದ್ದಾರೆ. ಕ್ಲೋಸಿಂಗ್ ಡೇಟ್ ಬಂದು 16/5 ಲಾಸ್ಟ್ ಡೇಟು. ಸೊ ಡೇಟ್ ಆಫ್ ಟ್ರಯಲ್ ಬಂದು 10/6. ಅಪ್ಲಿಕೇಶನ್ ಆನ್ಲೈನ್ ಅಲ್ಲೇ ಮಾಡಬೇಕು. ಒಂದು ಗೇಮ್ಗೆ ಒಂದೇ ಇರುತ್ತೆ, ಫೀಸ್ ಇರುತ್ತೆ. ಆದ್ರೆ ಪ್ರತಿ ಒಂದು ಗೇಮ್ಗೂ ಫೀಸ್ ಇರುತ್ತೆ. ಏಜ್ ಲಿಮಿಟ್ ಬಂದ್ಬಿಟ್ಟು 18 to 25 years ಕೇಳಿದ್ದಾರೆ. ಆದ್ರೆ 1/7/2024ಗೆ ಕರೆಕ್ಟ್ ಆಗಿ ಅದು 25 years ಆಗಿರ್ಬೇಕು, ಇಲ್ಲ ಅದ್ರ ಒಳಗಡೆ ಇರಬೇಕು. ಮಿನಿಮಮ್ 10th ಪಾಸ್ ಆಗಿರ್ಬೇಕು, ಇಲ್ಲ 12th ಪಾಸ್ ಆಗಿರ್ಬೇಕು. ಇಲ್ಲಿ 1/4/2023 ಅಲ್ಲಿ ಸ್ಪೋರ್ಟ್ಸ್ ಆಡಿರೋರು ಮಾತ್ರ ತಗೊಂತಾ ಇದ್ದಾರೆ. ಅವರು ಚಾಂಪಿಯನ್ಶಿಪ್ ತಗೊಂಡಿರ್ಬೇಕು, ಅಂತವರಿಗೆ ಮೊದಲ ಆದ್ಯತೆ ಕೊಡ್ತಾ ಇದ್ದಾರೆ. ಅವರು ಇಂಟರ್ನ್ಯಾಷನಲ್, ನ್ಯಾಷನಲ್, ಸ್ಟೇಟ್ ಫೆಡರೇಷನ್ ಅಲ್ಲಿ ಮತ್ತು ರೈಲ್ವೆ ಸ್ಪೋರ್ಟ್ಸ್ ಪ್ರಮೋಷನ್ ಬೋರ್ಡ್ ಅಲ್ಲಿ ಆಡಿರ್ಬೇಕು. ಅವರು ಟ್ರಯಲ್ಸ್ ಮತ್ತು ಸ್ಪೋರ್ಟ್ಸ್ ಅಸೆಸ್ಮೆಂಟ್ ಮಾಡ್ತಾರೆ. ಅದರಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಇರುತ್ತೆ. ಅದ್ರ ಮೇಲೆ ಆಯ್ಕೆ ಮಾಡ್ತಾರೆ. ಅವರು ಫಿಟ್ ಆಗಿದ್ರೆ ಮಾತ್ರ ಅವರು ತಗೊಂತೀನಿ ಅಂತ ಹೇಳಿದ್ದಾರೆ. ಸ್ಯಾಲರಿ ಬಂದ್ಬಿಟ್ಟು 18,000 to 56,900 ಹೇಳ್ತಾರೆ. ಸೆಲೆಕ್ಷನ್ ಆದವ್ರಿಗೆ ಮಾತ್ರ ಜಾಬ್ ಕನ್ಫರ್ಮ್ ಮಾಡ್ತಾರೆ. ಜಾಬ್ ಆದ್ಮೇಲೆ ನಿಮ್ಗೆ ಯಾವ ಜಾಬ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಆಮೇಲೆ ಕ್ವಾಲಿಫಿಕೇಶನ್ ಸಹ ಅವರು ಕಂಪಲ್ಸರಿ ನೋಡ್ತಾ ಇದ್ದಾರೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಇದೆ. ಪ್ಲೀಸ್ ಅಪ್ಲೈ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಬರುತ್ತೆ. ರಿಜಿಸ್ಟರ್ ಮಾಡಿ ಆಮೇಲೆ ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು ಅಪ್ಲೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ತಿರ್ಗಾ ಬೆಲ್ ಐಕಾನ್ ಒತ್ತಿ. ನಾನು ಮಾಡೋ ನೋಟಿಫಿಕೇಶನ್ ಎಲ್ಲ ನಿಮ್ಗೆ ಬರ್ತಾ ಇರುತ್ತೆ. ಪ್ಲೀಸ್ ಶೇರ್ ಮಾಡಿ, ಆಮೇಲೆ ಲೈಕ್ ಕೊಡಿ, ಮರಿಬೇಡಿ. ಥ್ಯಾಂಕ್ ಯು.